ಎಷ್ಟು ದಿನ ಬೇಕಾದ್ರೂ ಇಲ್ಲೇ ಇರ್ಬೋದು, ಬೇಜಾರೇ ಆಗಲ್ಲ, ಬೋರೇ ಅನ್ಸಲ್ಲ. ಪಳಂ ಪೂರಿ ಅಂತ ಇಲ್ಲಿ ಹೇಳ್ತಾರೆ. ಇದು ಬನಾನಾ ಬಜ್ಜಿ ನಮ್ಮ ಕಡೆ. ಮತ್ತೆ ಸನ್ಸೆಟ್ ಸ್ಪಾಟ್ ಇದು. ಜನರದ್ದು ಲೈಫ್ ಸ್ಟೈಲ್ ನೋಡ್ಬೇಕು ಅಂತಾಗ್ಲಿ, ಮತ್ತೆ ಸ್ಟ್ರೀಟ್ ಫುಡ್ ಎಲ್ಲ ಟ್ರೈ ಮಾಡಬೇಕು ಅಂತ ತುಂಬಾ ಇಷ್ಟ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬಂದೆ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ ಇದೆ, ಪೂರಿ, ಉಪ್ಮಾ, ಚೋಲೆ, ಸಾಂಬಾರ್ ಇದೆಲ್ಲ ಇದೆ. ನಾನು ಈ ಬ್ಯೂಟಿಫುಲ್ ಆಗಿರೋ ವ್ಯೂ ಜೊತೆ ತಿಂಡಿ ತಿಂತಾ ಇದ್ದೀನಿ. ಸೊ ಅಲ್ಲೂ ಕೂರ್ಬೋದಿತ್ತು, ಅಲ್ಲೆಲ್ಲ ಮಂಕೀಸ್ ಬರುತ್ತೆ ಅಂತ ಇಲ್ಲಿ ಕೂರಕ್ಕೆ ಹೇಳಿದ್ರು. ಹಿಂಗೆ ಕಾಣಿಸುತ್ತೆ ಡೈನಿಂಗ್ ಏರಿಯಾ. ಇಲ್ಲೇ ಎಷ್ಟು ದಿನ ಬೇಕಾದ್ರೂ ಇಲ್ಲೇ ಇರ್ಬೋದು, ಬೇಜಾರೇ ಆಗಲ್ಲ, ಬೋರೇ ಅನ್ಸಲ್ಲ. ಸಿಟಿ ಬ್ಯುಸಿ ಲೈಫ್ ಬಿಟ್ಟು ಈ ಕಾಡ್ ಮಧ್ಯದಲ್ಲಿ ಬಂದು ಈ ಥರ ಜೀವನ ಮಾಡೋದು ಎಷ್ಟು ಚಂದ ಅನ್ಸುತ್ತಲ್ವಾ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ರೆಡಿಯಾಗಿ ಬಂದಾಯಿತು. ಇನ್ನೊಂದು ಸ್ವಲ್ಪ ಹೊತ್ತಿತ್ತು ಚೆಕ್ಔಟ್ಗೆ. ಸೊ ಇದನ್ನೆಲ್ಲ ಇನ್ನೊಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗೆ ಕಾಣಿಸ್ತಿದೆ ಮಾರ್ನಿಂಗ್ ಟೈಮಲ್ಲಿ ವ್ಯೂ ಅಂತ ತೋರಿಸ್ತೀನಿ. ನೆನ್ನೆ ಈವ್ನಿಂಗ್ ಆಗಿತ್ತು, ಸ್ವಲ್ಪ ಕತ್ಲೆ ಆಗಿಬಿಟ್ಟಿತ್ತು. ನಾನು ಇವಾಗ ಆ ಸೈಡ್ ಹೋಗಿದ್ದೆ. ಅಲ್ಲಿ ಸಪ್ರೇಟ್ ಕ್ಯಾಂಪ್ ಫೈರ್ ಕೂಡ ಇದೆ, ಅಲ್ಲಿದೆ. ಅದು ಪೂಲ್ ವಿಲ್ಲಾ ಆಗಲೇ ಹೇಳ್ದಂಗೆ. ಇವಾಗ ನಾನು ಮತ್ತೆ ರಿಸೆಪ್ಷನ್ ಏರಿಯಾ ಹತ್ರ ಹೋಗ್ತಾ ಇದ್ದೀನಿ. ಲೈಟಾಗಿ ಡ್ರಿಝಲ್ ಆಗ್ತಿದೆ. ನಾನು ಕಾಯ್ತಿದ್ದೆ ಆ್ಯಕ್ಚುಲಿ ಮಳೆ ಬರಲಿ ಅಂತ. ಮಳೆ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಸಂಜೆ ರಾತ್ರಿ ಬಂತು ಅರೌಂಡ್ 7:30 8 o'clock ಬಟ್ ಅವಾಗ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಕಾಣಿಸ್ತಿರ್ಲಿಲ್ಲ ನೈಟಲ್ಲಿ. ನಾವು ರೆಸಾರ್ಟ್ ಚೆಕ್ಔಟ್ ಆಗಿ ಸ್ಟ್ರೈಟ್ ಈ ಲೊಕೇಶನಿಗೆ ಬಂದ್ವಿ. ಇದ್ರ ಹೆಸರು ಮಂಜಪ್ಪಾರ ಕ್ವಾರೆ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲೆಲ್ಲ ನೀರಿದೆ. ಅಲ್ಲಿ ಸನ್ಸೆಟ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಹೀಗೆ ಕಾಣಿಸುತ್ತೆ ವ್ಯೂ. ಆ ಕಡೆ ತುಂಬ ಚೆನ್ನಾಗಿದೆ. ಮತ್ತು ಸನ್ಸೆಟ್ ಸ್ಪಾಟ್ ಇದು. ಇಲ್ಲೆಲ್ಲರೂ ಸನ್ಸೆಟ್ ನೋಡಕ್ಕೆ ಬಂದಿದ್ದಾರೆ. ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ನಾನಂತೂ ಈ ಬ್ಯೂಟಿಫುಲ್ ವ್ಯೂನ ತುಂಬ ಎಂಜಾಯ್ ಮಾಡಿದೆ. ಇದನ್ನು ನೋಡಿಕೊಂಡು ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡಿನ್ನರ್ ಮಾಡಬೇಕು. ಸೊ ಆ ಸನ್ಸೆಟ್ ವ್ಯೂ ನೋಡೋಕ್ಕೆ ಈ ಥರ ಸ್ವಲ್ಪ ದೂರ ನಡ್ಕೊಂಡು ಬರಬೇಕಾಗತ್ತೆ. ಪ್ರಾಪರ್ ಟ್ರೆಕ್ಕಿಂಗ್ ಏನಲ್ಲ, ಸ್ವಲ್ಪ ದೂರ ಅಷ್ಟೇ. ವಾಕೇಬಲ್ ಡಿಸ್ಟೆನ್ಸ್ ಇದೆ. ಬಿಕಾಸ್ ವೆಹಿಕಲ್ಸ್ ಎಲ್ಲ ಇಲ್ಲಿ ಅಲೋ ಇರಲ್ಲ, ನಡ್ಕೊಂಡು ಬರಬೇಕು. ಆಗಲೇ ನಾನು ಹೇಳ್ದಂಗೆ ಇದ್ರ ನೇಮು ಮಂಜಪ್ಪಾರ ಕ್ವಾರೆ ಅಂತ, ವಯನಾಡಲ್ಲಿರೋದು. ಸನ್ಸೆಟ್ಗೆ ಮಾತ್ರ ಒಳ್ಳೆ ವ್ಯೂ ಪಾಯಿಂಟ್, ತುಂಬ ಚೆನ್ನಾಗಿದೆ. ಸೊ ವಯನಾಡಿಗೆ ಯಾರ್ಯಾರು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ, ಈ ಪ್ಲೇಸ್ನ ನೀವು ಸನ್ಸೆಟ್ ನೋಡೋಕ್ಕೆ ಅಂತ ಲಿಸ್ಟಲ್ಲಿ ಇಟ್ಕೊಬೋದು. ನಾಳೆ ಕೂಡ ನಾನು ಸ್ವಲ್ಪ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀನಿ. ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಅದನ್ನು ವಿಡಿಯೋ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ. ಇವಾಗ ನಾನು ಕೇರಳ ವಯನಾಡ್ದು
ಸ್ಟ್ರೀಟ್ ಸ್ನ್ಯಾಕ್ಸು ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದೆ. ಟೀ ಮತ್ತು ಸಮೋಸ ತೊಗೊಂಡಿದ್ದೀನಿ. ಇಲ್ಲಿ ಸಮೋಸ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವೆಜ್ ಪಫ್ ಒಳಗಡೆ ಸ್ಟಫಿಂಗ್ ಹಾಕ್ತಾರಲ್ಲ ಆ ರೀತಿ ಇದೆ. ನಮ್ಮ ಕಡೆ ಮಾಮೂಲಿ ಆಲೂಗೆಡ್ಡೆ ಸಮೋಸ ಮತ್ತು ಈರುಳ್ಳಿ ಸಮೋಸ ಸಿಗುತ್ತೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕರ್ನಾಟಕದಲ್ಲಿ ಟೀ ಜಾಸ್ತಿ ಬೆಳೀತಾರೆ. ನಾನು ಇಲ್ಲಿ ಟೀ ತಗೊಂಡೆ, ತುಂಬ ಚೆನ್ನಾಗಿದೆ ಟೇಸ್ಟು. ಸಮೋಸ ತಿಂದಾದ್ಮೇಲೆ ಮೊಳಗ ಬಜ್ಜಿ ತಗೊಂಡಿದ್ದೀವಿ, ಮೆಣಸಿನ್ಕಾಯಿ ಬಜ್ಜಿ. ಇಲ್ಲಿದು ಸ್ಟ್ರೀಟ್ ಸ್ಟೈಲ್ ಫುಡ್ ನನಗೆ ಟೇಸ್ಟ್ ಮಾಡಬೇಕು ಅಂತಿತ್ತು. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಹೇಳ್ತೀನಿ. ಬಿಸಿ ಬಿಸಿ ಚೆನ್ನಾಗಿದೆ. ಇನ್ನೊಂದು ತಗೊಂಡಿದ್ದೀನಿ, ಪಳಂ ಪೂರಿ ಅಂತ ಇಲ್ಲಿ ಹೇಳ್ತಾರೆ. ಇದು ಬನಾನಾ ಬಜ್ಜಿ ನಮ್ಮ ಕಡೆ. ಇದನ್ನ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಮೆಣಸಿನ್ಕಾಯಿ ಬಜ್ಜಿ ಟೇಸ್ಟ್ ಮಾಡಿದೆ, ಅದನ್ನು ಚೆನ್ನಾಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಾಸಾ? ಓಕೆ. ನನಗೆ ಯಾವುದೇ ಸಿಟಿಗೆ ಬಂದರೂ ಅಲ್ಲಿರೋ ಏನಂತಾರೆ ಪ್ಲೇಸಸ್, ಅಲ್ಲಿ ಜನರದ್ದು ಲೈಫ್ ಸ್ಟೈಲ್ ನೋಡಬೇಕು ಅಂತಾಗಲಿ ಮತ್ತು ಸ್ಟ್ರೀಟ್ ಫುಡ್ಡು ಎಲ್ಲ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ. ಎಲ್ಲ ಕಡೆ ಹೋದಷ್ಟು ಆದಷ್ಟು ಟ್ರೈ ಮಾಡ್ತೀನಿ ಸ್ಟ್ರೀಟ್ ಫುಡ್ನ. ಕೆಲವು ಕಡೆ ನಾನು ಮಾಡಲ್ಲ. ಸೊ ಇಲ್ಲಿ ಮಾಡ್ತಾ ಇದ್ದೀನಿ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ನಿಜ ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಆಗಿ, ಈ ಮಂಗಳೂರು ಬನ್ನಲ್ಲೆಲ್ಲ ಬಾಳೆಹಣ್ಣು ಮಿಕ್ಸ್ ಮಾಡಿರ್ತಾರೆ, ಒಂಥರ ಟೇಸ್ಟ್ ಚೆನ್ನಾಗಿ ಸಿಗುತ್ತಲ್ಲ ಆ ಥರ. ಮಾಮೂಲಿ ಇದು ಕಡಲೆ ಹಿಟ್ಟೆ ಅನ್ಸುತ್ತೆ, ಕಡಲೆ ಹಿಟ್ಟಲ್ಲೇ ಬಜ್ಜಿ ಮಾಡಿದ್ದಾರೆ ಅಷ್ಟೇ. ನಾವಿವಾಗ ಊಟ ಮಾಡಕ್ಕೆ ಬಂದ್ವಿ. ಇಲ್ಲಿ ನಾವು ಇರೋ ಹೋಟೆಲಲ್ಲೇ ರೆಸ್ಟೋರೆಂಟ್ ಇದೆ. ಟೊಮ್ಯಾಟೊ ರೈಸ್ ಮತ್ತು ವೆಜಿಟೇಬಲ್ ಪಲಾವ್, ರೈತ. ಏನಂದರೆ ಇಲ್ಲಿ ವೆಜಿಟೇಬಲ್ ಪಲಾವ್ ಡಿಫ್ರೆಂಟ್ ಆಗಿದೆ. ಎಲ್ಲ ಕಡೆನೂ ಹಿಂಗೇನ ಅಥವಾ ಈ ಹೋಟೆಲಲ್ಲಿ ಹಿಂಗೇನ ಅಂತ ಗೊತ್ತಿಲ್ಲ. ಇದಕ್ಕೆ ಪೆಪ್ಪರ್ ಪೌಡರ್ ಎಲ್ಲ ಹಾಕಿದ್ದಾರೆ, ಫ್ರೈಡ್ ರೈಸ್ ಥರ. ಸಪ್ಪೆ ಇದೆ ಬಟ್ ಚೆನ್ನಾಗಿದೆ. ಸೊ ಇದು ತಿಂದ್ಬಿಟ್ಟು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ನಾಳೆ ಯಾವ ಪ್ಲೇಸ್ಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಬ್ಲಾಗ್.